ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ಇಂದು ನಾವು ಲಿಂಗಾಯತ ಧರ್ಮ ಸಂಸ್ಥಾಪಕರಾದ ವಿಶ್ವಗುರು ಬಸವಣ್ಣನವರ ಆ ಬಹಳ ವಿಶೇಷವಾದ ವಚನದ ಆಳಕ್ಕೆ ಇಳಿಯೋಣ. ಇದು ಕೇವಲ ಪದಗಳಲ್ಲ, 12ನೇ ಶತಮಾನದ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯ ಬೀಜವನ್ನೇ ತನ್ನೊಳಗೆ ಇಟ್ಕೊಂಡಿರೋ ಹಾಗೆ ಕಾಣುತ್ತೆ. ಮೊದಲು ಆ ಸಂಪೂರ್ಣ ವಚನವನ್ನೊಮ್ಮೆ ಕೇಳೋಣ, ಆಮೇಲೆ ಅದರ ಒಂದೊಂದೇ ಸಾಲನ್ನು ಬಿಡಿಸಿ ನೋಡೋಣ. ಖಂಡಿತ. ವಚನ ಹೀಗಿದೆ: ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನನೆಯೊಳಗಣ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮದೇವ ಕನ್ಯೆಯ ಸ್ನೇಹದಂತಿದ್ದಿತ್ತು. ಸರಿ, ಮೊದಲನೇ ಸಾಲೆ ಬಹಳ ಕುತೂಹಲಕಾರಿ ಅಲ್ವಾ? ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚು ಅಂದ್ರೆ ನೀರಿನೊಳಗೆ ಬಚ್ಚಿಟ್ಟ ಬೆಂಕಿ. ನೀರು ಮತ್ತು ಬೆಂಕಿ ಇವೆರಡೂ ಒಟ್ಟಿಗೆ ಇರೋಕೆ ಸಾಧ್ಯವೇ? ಇದೊಂದು ವಿರೋಧಾಭಾಸದ ಹಾಗೆ ಕೇಳಿಸುತ್ತೆ. ಹೌದು, ಇದೇ ಈ ವಚನದ ಶಕ್ತಿ. ಹೊರನೋಟಕ್ಕೆ ಇದು ಅಸಾಧ್ಯ. ಆದರೆ 12ನೇ ಶತಮಾನದ ಸನ್ನಿವೇಶವನ್ನು ನಾವು ನೆನಪಿಸ್ಕೋಬೇಕು. ಆಗಿನ ಜಾತಿ ಪದ್ಧತಿ, ಆ ಪುರೋಹಿತಶಾಹಿ ವ್ಯವಸ್ಥೆ ಎಲ್ಲವೂ ಹೊರಗಿನಿಂದ ಶಾಂತವಾಗಿ ಕಂಡ್ರೂ ಆ ವ್ಯವಸ್ಥೆಯ ಒಳಗೆ ಒಂದು ದೊಡ್ಡ ಅಸಮಾಧಾನದ ಕಿಚ್ಚು ಅಡಗಿತ್ತು. ಓ, ಹಾಗಾದ್ರೆ ಈ ಕಿಚ್ಚು ಅನ್ನೋದು ಕೇವಲ ಆಧ್ಯಾತ್ಮಿಕ ಶಕ್ತಿ ಅಲ್ಲ? ಅಲ್ಲ, ಅದು ಸಾಮಾಜಿಕ ಬದಲಾವಣೆಯೇ ಕಿಡಿ, ಕಲ್ಯಾಣ ಚಳುವಳಿಯ ಸುಪ್ತ ಶಕ್ತಿಯದು. ಆಹಾ, ಇದು ಅದ್ಭುತವಾದ ಸಂಪರ್ಕ. ಹಾಗಾದ್ರೆ ಮುಂದಿನ ರೂಪಕ ಸಸಿಯೊಳಗಣ ರಸದ ರುಚಿ, ಇದು ಹೇಗೆ ಅದಕ್ಕೆ ಜೋಡಣೆ ಆಗುತ್ತೆ? ಇದು ತುಂಬಾ ಸಹಜವಾಗಿ ಕಾಣುತ್ತೆ. ಖಂಡಿತ. ಅದರ ಸರಳತೆಯಲ್ಲೇ ಅದರ ಆಳ ಇರೋದು ನೋಡಿ. ಸಸಿಯಲ್ಲಿರೋ ರಸಕ್ಕೆ ರುಚಿ ಅನ್ನೋದು ನೈಸರ್ಗಿಕ, ಅದನ್ನ ಯಾರೋ ಹೊರಗಿಂದ ತಂದು ಹಾಕೋಕ್ಕಾಗಲ್ಲ. ಇದು ಅಂದಿನ ಪುರೋಹಿತಶಾಹಿ ವ್ಯವಸ್ಥೆಗೆ ನೇರವಾದ ಸವಾಲು. ಹೇಗೆ? ದೇವ್ರನ್ನ ಕಾಣೋಕೆ ನಾವೇ ಬೇಕು, ನಾವು ಹೇಳೋ ಪೂಜೆ ಕರ್ಮಕಾಂಡಗಳೇ ದಾರಿ ಅಂತ ಹೇಳ್ತಿದ್ರು. ಅದಕ್ಕೆ ಬಸವಣ್ಣನವರ ಉತ್ತರ ಇದು: ಅನುಭವ ಅನ್ನೋದು ಪ್ರತಿಯೊಬ್ಬರಲ್ಲೂ ಅಂತರ್ಗತ, ಸಹಜವಾದದ್ದು. ಅದಕ್ಕೆ ಜಾತಿ ಲಿಂಗದ ಹಂಗಿಲ್ಲ ಅಂತ. ಅದ್ಭುತ. ಅಂದ್ರೆ ದೈವಿಕತೆ ಅನ್ನೋದು ಹೊರಗಿನಿಂದ ಬರೋದಲ್ಲ, ಒಳಗಿನಿಂದಲೇ ಅರಳಬೇಕು ಅಂತ. ಹಾಗಾದ್ರೆ ನನೆಯೊಳಗಣ ಪರಿಮಳದಂತಿತ್ತು ಅನ್ನೋ ರೂಪಕಕ್ಕೂ ಇದೇ ಅರ್ಥ ಬರುತ್ತೆ ಅಲ್ವಾ? ಹೌದು ಹೌದು, ಖಂಡಿತ. ಮೊಗ್ಗಿನಲ್ಲಿ ಪರಿಮಳ ಇದ್ದೇ ಇರುತ್ತೆ, ಆದ್ರೆ ಅದು ಹೂವಾಗಿ ಅರಳಿದಾಗ ಮಾತ್ರ ಎಲ್ರಿಗೂ ಗೊತ್ತಾಗೋದು. ಅದಕ್ಕೆ ಸರಿಯಾದ ವಾತಾವರಣ ಬೇಕು. ಆ ವಾತಾವರಣವೇ ಅನುಭವ ಮಂಟಪವಾಗಿತ್ತಾ? ಅದೇ, ನೀವು ಸರಿಯಾಗಿ ಹೇಳಿದ್ರಿ. ಅನುಭವ ಮಂಟಪ ಪ್ರತಿಯೊಬ್ಬರೊಳಗಿನ ಆ ಜ್ಞಾನದ ಪರಿಮಳ ಹೊರಗೆ ಬರಲು ಅವಕಾಶ ಮಾಡಿಕೊಟ್ಟಿತು. ಕಟ್ಟೆಕಡೆಯ ವ್ಯಕ್ತಿಯು ತನ್ನ ಸತ್ಯವನ್ನು ಅಲ್ಲಿ ಮಂಡಿಸ್ಬೋದಿತ್ತು. ಈ ಮೂರೂ ರೂಪಕಗಳು ಪ್ರಕೃತಿಯಿಂದ ಬಂದವು. ಆದ್ರೆ ಕೊನೆಯಲ್ಲಿ ಬಸವಣ್ಣನವರು ಏಕ್ದಂ ಕನ್ಯೆಯ ಸ್ನೇಹದಂತಿತ್ತು ಅಂತಾರೆ. ಇದೊಂದು ತುಂಬ ವೈಯಕ್ತಿಕವಾದ ತಿರುವು. ಯಾಕೆ ಹೀಗೆ? ಇದು ಇಡೀ ವಚನದ ಆತ್ಮ ಅಂತಾನೆ ಹೇಳುವುದು. ಆ ಅನುಭವದ ಸ್ವರೂಪ ಹೇಗಿದೆ ಅಂದ್ರೆ ಅದು ಕನ್ಯೆಯ ಸ್ನೇಹದ ಹಾಗೆ. ಇಲ್ಲಿ ಸ್ನೇಹ ಅನ್ನೋ ಪದ ಬಹಳ ಮುಖ್ಯ. ಅದು ಭಕ್ತಿಯ ಹಾಗೆ ಅಧೀನತೆಯ ಸಂಬಂಧ ಅಲ್ಲ. ಅಂದ್ರೆ ಭಕ್ತಿಯಲ್ಲಿ ದೇವರಿಗ ಶರಣಾಗತಿ ಇರುತ್ತೆ, ಆದ್ರೆ ಸ್ನೇಹ ಅನ್ನೋದು ಸಮಾನವಾದ, ಮುಗ್ಧ, ನಿರ್ಮಲವಾದ ಸಂಬಂಧ. ಶರಣರ ದೃಷ್ಟಿಯಲ್ಲಿ ದೇವಭಕ್ತರ ಸಂಬಂಧ ಭಯ ಅಥವಾ ವ್ಯವಹಾರದ್ದಲ್ಲ, ಅದು ಪ್ರೀತಿ ಮತ್ತು ಸಮಾನತೆಯದ್ದು. ಹಾಗಾದ್ರೆ ಈ ವಚನ ಕೇವಲ 4 ರೂಪಕಗಳ ಒಂದು ಸಂಗ್ರಹ ಅಲ್ಲ. ಇದೊಂದು ಕ್ರಾಂತಿಯ ನೀಲನಕ್ಷೆ. ಸಮಾಜದೊಳಗಿನ ಸುಪ್ತ ಶಕ್ತಿಯನ್ನ ಗುರುತಿಸೋದು, ಅದು ಎಲ್ಲರಲ್ಲೂ ಸಹಜ ಅಂತ ತಿಳಿಯೋದು, ಅದಕ್ಕೊಂದು ವೇದಿಕೆ ಕೊಟ್ಟು ಅರಳಿಸೋದು, ಕೊನೆಗೆ ಒಂದು ಪ್ರೀತಿಯುತ ಸಂಬಂಧವನ್ನ ಸ್ಥಾಪಿಸೋದು. ಖಂಡಿತ. ಬಸವಣ್ಣನವರು ಅಮೂರ್ತವಾದ ಸತ್ಯವನ್ನ ಎಲ್ಲರಿಗೂ ಅರ್ಥವಾಗುವ ಚಿತ್ರಗಳ ಮೂಲಕ ಕಟ್ಟಿಕೊಟ್ಟರು. ಈ ಜ್ಞಾನ ಎಲ್ಲರಿಗೂ ತಲುಪಬೇಕು. ಈ ನಿಟ್ಟಿನಲ್ಲಿ ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲ ನೀಡಲು ದಯವಿಟ್ಟು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಆಳವಾದ ವಿಶ್ಲೇಷಣೆಗೆ ಧನ್ಯವಾದಗಳು. ಕೇಳುಗರಿಗೆ ಒಂದು ಚಿಂತನೆ. ಬಸವಣ್ಣನವರು ಅಂದಿನ ಸಾಮಾಜಿಕ ಕಟ್ಟುಪಾಡುಗಳನ್ನು ಪ್ರಶ್ನಿಸಲು ಇಂತಹ ರೂಪಕಗಳನ್ನು ಬಳಸಿದರು. ಇಂದಿನ ನಮ್ಮ ಸವಾಲುಗಳನ್ನು ಎದುರಿಸಲು ಮತ್ತು ನಮ್ಮೊಳಗಿನ ಸತ್ಯವನ್ನು ಅರಿಯಲು ನಾವು ಬಳಸಬಹುದಾದ ಹೊಸ ರೂಪಕಗಳು ಯಾವುವು? ಯೋಚಿಸಿ. ಶರಣು ಶರಣಾರ್ಥಿ.